ಇವತ್ತು ರಾತ್ರಿ ಅಂದ್ರೆ ಊತ್ ಮುಚ್ಚಾಕ್ಬಿಡ್ಬೋದು, ಅಷ್ಟು ದೊಡ್ಡ ದೊಡ್ಡ ಗುಂಡಿಗಳ. ವ್ಯೂ ಮಾತ್ರ ಹೋಟೆಲ್ ಕಾರ್ತಿಕ್ ಟೋಕನ್ ತಗೊಂಡ್ ಬಂದಿದ್ವಿ. ಅಣ್ಣ ಫುಲ್ ಟೈಟ್ ಆಗಿ ಇಷ್ಟಾರ್ಥಗಳು ಏನಾದ್ರು ಆಂಜನೇಯ ದೇವ. ಹಲೋ ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಆ್ಯಂಡ್ ಸುಸ್ವಾಗತ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇವತ್ತು ರಾತ್ರಿ ಅಂದರೆ ಇವತ್ತು ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬೆಳಿಗ್ಗೆ ಕರೆಕ್ಟಾಗಿ ಟೈಮ್ ಒಂದು 5 ಗಂಟೆ ಆಗಿದೆ. ಚಳಿ ಅಂತೂ ಸಕ್ಕ ಚಳಿ ಇದೆ. ಫುಲ್ಲು ಬಾಯಲ್ಲೆಲ್ಲ ಹೊಗೆ ಬರ್ತೈತೆ, ಆ ರೇಂಜಿಗೆ ಫುಲ್ಲು ಚಳಿ ಇದೆ. ನೋಡೋಣ ಹೆಂಗಿರುತ್ತೆ ಜರ್ನಿ. ಮಾರ್ನಿಂಗ್ ಜರ್ನಿ ನಾನು ಫಸ್ಟ್ ಟೈಮು ಬೆಳಗ್ಗೆ ಇಷ್ಟು ಗಂಟೆಗೆ ಹೊರಟ್ಬಿಟ್ಟು ಹೋಗ್ತಾ ಇರೋದು. ಆ್ಯಂಡ್ ಒಂದು ರೈಡ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಸೊ ಹಂಗಾಗಿ ಹೊರಟಿದ್ದೀವಿ. ನೋಡೋಣ, ಕಮಾನ್ ಲೆಟ್ಸ್ ಗೋ. ಹೆಂಗಿರುತ್ತೆ ನಮ್ಮದು ಎಕ್ಸ್ಪೀರಿಯನ್ಸ್ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಂತೂ ಸಖತ್ತಾಗಿದ್ದೀನಿ. ಲೆಟ್ಸ್ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಇವಾಗ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ನಿಲ್ಸ್ಕೊಂಡಿದ್ವಿ. ಆ್ಯಂಡ್ ಬೆಳಗ್ಗೆನೆ ಪಾಪ ಅವರು ಡಿಸ್ಟರ್ಬ್ ಮಾಡಿದ್ವಿ ಅಂತ ಅನ್ಸುತ್ತೆ. ಬೆಳಗ್ಗೆನೆ ಎದ್ಬಿಟ್ಟು ಬಂದ್ಬಿಟ್ರು ಪಾಪ. ಅದಾದ್ಮೇಲೆ ಇವಾಗ ಫಸ್ಟ್ ಫ್ಯೂಯಲ್ ಹಾಕ್ಸ್ಕೋಬೇಕು. ಫ್ಯೂಯಲ್ ಹಾಕ್ಸಿ ರೈಡ್ನ ಸ್ಟಾರ್ಟ್ ಮಾಡಬೇಕು. ಮಾರ್ನಿಂಗ್ ಟೈಮ್ ಆಗಿರೋದ್ರಿಂದಾಗಿ ರೋಡ್ ಎಲ್ಲ ಫುಲ್ ಮಿಸ್ಟು. ಏನಂದ್ರೆ ಏನು ಕಾಣಿಸ್ತಿಲ್ಲ ರೋಡಲ್ಲಿ, ಫುಲ್ಲು ಇಬ್ನಿ. ನಾವು ಹೋಗ್ತೋದ್ರಿಂದ ಒಂದು 10 ಮೀಟರ್ಸ್ ಬಿಟ್ರೆ ಮುಂದಕ್ಕಂತೂ ಕಾಣ್ತಾನೆ ಇಲ್ಲ. ನಾವೀಗ ಸುಬ್ರಹ್ಮಣ್ಯಕ್ಕೆ ಹೋಗ್ತಿರೋದ್ರಿಂದಾಗಿ ರೋಡ್ ಯಾವ್ದು ಹೋಗ್ಬೇಕು ಅಂದ್ರೆ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ಬೇಕಾಗಿದೆ. ಅಂದ್ರೆ ಘಾಟ್ ಸೆಕ್ಷನ್ ಇಂದ ಹಿಂದೆ ಆನೆಮಲ್ ಹತ್ತತ್ರ ಮುಂದೆ ಬಿಟ್ರೆ ರೋಡ್ ಅಂತೂ ಫುಲ್ ವರ್ಸ್ಟ್ ಗುಂಡಿ ಅಂದ್ರೆ ಗುಂಡಿ. ಯಾರು ಊತ್ ಮುಚ್ಚಾಕ್ಬಿಡ್ಬೋದು, ಅಷ್ಟು ದೊಡ್ಡ ದೊಡ್ಡ ಗುಂಡಿಗಳಾಗ್ಬಿಟ್ಟಿದೆ. ಅದನ್ನಂತೂ ತುಂಬಾ ಹಿಂಸೆ ಆಗೋಯ್ತು. ದೋಣ್ಗಲ್ ದಾಟದ ಮೇಲಂತೂ ಏನಂದ್ರೆ ಗುಂಡಿ ಜೊತೆ ಧೂಳ್ ಫ್ರೀ ಅನ್ನಂಗೆ ಎಷ್ಟು ಧೂಳು ಅಂದ್ಬಿಟ್ರೆ ಯಾವ್ದಾದ್ರು. ಅದು ಬೇರೆ ನಾವು ಹೋಗ್ತಿರೋದು ಮಾರ್ನಿಂಗ್ ಟೈಮ್ ಅಲ್ವಾ, ಹಂಗಾಗಿ ಬರೀ ಲಾರಿಗಳೇ ಜಾಸ್ತಿ ಓಡಾಡ್ತಿದ್ದು. ಒಂದು ವರ್ಸ್ಟ್ ಧೂಳು ಅಂದ್ರೆ ವರ್ಸ್ಟ್ ಧೂಳು. ನಾನು ನನ್ನ ತಮ್ಮ ಮಾತಾಡ್ತಾ ಬೆಳಕು ಕೂಡ ಬಂದೋಯ್ತು. ಅಂಡ್ ಆದ್ರೂ ರೋಡ್ ಅಂತೂ ಮುಗಿಲಿಲ್ಲ. ರೋಡ್ ಅಂತೂ ಸಖತ್ ವರ್ಸ್ಟ್ ಆಗಿತ್ತು. ನಮ್ದು ವರ್ಸ್ಟ್ ಫೀಲ್ ಅನ್ನಿಸ್ಬಿಡ್ತು. ಅಷ್ಟೊಂದು ಧೂಳು, ಅಷ್ಟೊಂದು ಮಣ್ಣೆಲ್ಲ ಇತ್ತು. ಸೊ ಅದಾದ್ಮೇಲೆ ಹಂಗೆ ಮಾತಾಡ್ಕೊಂಡು ಮುಂದೆ ಬಂದ್ವಿ. ಆದ್ರೆ ಇನ್ನೊಂದು ಹಿಂಸೆ ಅನ್ಸಿದೇನಂದ್ರೆ ರೋಡ್ ಸೈಡು ಅಕ್ಕ ಪಕ್ಕ ಹಿಂದೆ ಮುಂದೆ ಎಲ್ಲಾ ಲಾರಿಗಳೇ. ಲಾರಿ ಅಂದ್ರೆ ಲಾರಿ. ಏನ್ ಲಾರಿ ಹೋದ್ರೆ ಕೇಳ್ಬೇಕಾ ಧೂಳು? ಮೊದ್ಲೇ ಬೇರೆ ಇದೆಯಲ್ಲ ಗಾದೆ, ಹುಡ್ಗಿರಿಂದ ಹೋದ್ರೆ ಗೋಳು, ಲಾರಿಯಿಂದ ಹೋದ್ರೆ ಧೂಳು ಅಂತ. ಧೂಳಂತೂ ಮಿಸ್ ಇಲ್ಲ. ಎವ್ವಿ ನೋಡಿ ಕಾಣ್ತಿದ್ದಲ್ಲ ಅಷ್ಟು ಧೂಳು. ಸೆಕ್ಷನ್ ನೋಡಿ ಎಲ್ಲ ಇದೇ ತರ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಎಲ್ಲಾ ಸೈಡ್ ಅಲ್ಲಿ ಇದೇ ತರ ಸೇಮ್ ರೋಡ್ ಇಲ್ಲ. ಮಾರನಹಳ್ಳಿಗೆ ಹೋಗೋವರ್ಗು ಮಾತ್ರ ಈ ತರ ವರ್ಸ್ಟ್ ರೋಡ್ ಇರೋದು. ಅದನ್ನ ಬಿಟ್ರೆ ಮಾರನಹಳ್ಳಿಯಿಂದ ಮುಂದಕ್ಕೆ ರೋಡ್ ಚೆನ್ನಾಗಿದೆ. ಬಟ್ ಏನ್ ಮಾಡಕ್ಕಾಗುತ್ತೆ ಅಂದ್ರೆ ಇಲ್ಲಿ ಈ ರೋಡ್ ಎಲ್ಲ ಮಾಡಿ ತುಂಬಾ ವರ್ಷಗಳಾಗಿರ್ಬೇಕು. ದೊಡ್ಡ ಗಾಡಿಗಳು, ಲಾರಿ ಎಲ್ಲಾ ಓಡಾಡ್ತಾವಲ್ಲ, ಅದರಿಂದಾಗಿ ಚಿಕ್ಕ ಗುಂಡಿ, ಚೂರು ಗ್ಯಾಪ್, ಕ್ರ್ಯಾಕ್ ಏನ್ ಬಿಟ್ರು ಫುಲ್ ರೋಡೇ ಪುಡಿ ಆಗ್ಬಿಡುತ್ತೆ. ಅಂದ್ರೆ ರೋಡೇ ಫುಲ್ ವರ್ಸ್ಟ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ಆಚೆ ಈಚೆ ಸೈಡ್ ಇಂದ ಬಂದು ಧೂಳು ಅದು ಇದೆಲ್ಲ ಕುತ್ಕೊಂಡು ಎಲ್ಲ ರೋಡ್ನೇ ಫುಲ್ ಹಾಳ್ ಮಾಡ್ಬಿಡುತ್ತೆ. ದಾಟಿದ್ವಿ, ಗಾಡಿ ಸೆಕ್ಷನ್ ಸ್ಟಾರ್ಟ್ ಆಯ್ತು. ರೋಡ್ ಅಂತೂ ಸೂಪರ್ ಆಗಿತ್ತು. ಇಲ್ಲಂತೂ ರೋಡ್ ಅಂತೂ ಖುಷಿನೇ ಆಗ್ತಾ ಇತ್ತು. ಓಡ್ಸಕ್ಕಂತೂ ಸೂಪರ್ ಆಗ್ತಾ ಇತ್ತು. ಮಧ್ಯ ಸ್ವಲ್ಪ ಹಂಸು ಮತ್ತೆ ಹಾಕಿರೋ ಟಾರ್ ಎಲ್ಲ ಲೈಟ್ ಆಗಿ ಕಿತ್ತಂಗಿದೆ. ಅದನ್ನ ಬಿಟ್ರೆ ಇನ್ನೇನು ಪರವಾಗಿಲ್ಲ, ರೋಡ್ ಬಗ್ಗೆ ಮಾತಾಡಂಗಿಲ್ಲ. ಸೊ ನೈಟು ಯೋಚನೆ ಮಾಡ್ತಾ ಇದ್ದೆ, ಬೆಳಗ್ಗೆ ಏನ್ ಎದ್ದೋಗದ, ಆ ಚಳಿ ಎಲ್ಲ ಇರುತ್ತಲ್ವಾ, ಏನ್ ಮಾಡೋದು, ಯಪ್ಪ ಹುಚ್ಚುತ್ತಾರೆ ಅವನ್ ಬೆಳಗ್ಗೆನೆ ಎದ್ದೋಗ್ತಾನೆ ಅಂತ ಸ್ವಲ್ಪ ಯೋಚನೆ ಮಾಡ್ತಿದ್ದೆ. ಸೊ ಬೆಳಿಗ್ಗೆ 5 ಗಂಟೆಗೆ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದೆ. ಬಟ್ 5 ಗಂಟೆಗೆ ಎಚ್ಚರ ಅಂತೂ ಆಯ್ತು. ಶಿಸ್ತಾಗಿ 5 ಗಂಟೆಗೆ ತೆಗೆದು ಹೊರಟಾದ್ಮೇಲೆ ರೋಡಿಗಿಳಿದ್ಮೇಲೆ ಗೊತ್ತಾಗ್ತದೆ ಯಾವ ಚಳಿ ಏನು ಲೆಕ್ಕ ಬರಲ್ಲ. ನಜಿ ಬೈಕ್ ತಗೊಂಡು ಕುತ್ಕೊಂಡು ಓಡಿಸ್ತಾನು ಹೊರಟ್ರೆ ಏನು ಮ್ಯಾಟ್ರ್ ಆಗಲ್ಲ. ಹೋಗ್ತಿರೋದು ದಾರಿ ಮಾತ್ರ, ಬೇರೆದ್ರ ಬಗ್ಗೆ ಮಾತ್ರ ಯೋಚನೆ ಆಗುತ್ತೆ. ಕ್ಲೈಮೇಟ್ ಅಂತೂ ಸಖತ್ತಾಗಿ ಕಾಣ್ತಾ ಇರುತ್ತೆ ನೋಡಕ್ ಮಾತ್ರ. ಅಲ್ಲಿ ಇಲ್ಲಿ ಸೈಡಲ್ಲೆಲ್ಲ ಒಂದೊಂದು ಲಾರಿಗಳು ಹೋಗ್ತಾ ಇರುತ್ತೆ. ಅದನ್ನ ಬಿಟ್ರೆ ಬೇರೆ ಗಾಡಿಗಳು, ವೆಹಿಕಲ್ಸು ಅಷ್ಟಿರಲ್ಲ. ಖುಷಿ ಆಗುತ್ತೆ ಮಾತ್ರ ಬೆಳಿಗ್ಗೆ ಹೊತ್ತೆಲ್ಲ ಬೈಕ್ ಓಡ್ಸೋಕ್ಕೆ. ಒಂದೊಂದು ಟೈಮ್ ಅನ್ಸುತ್ತೆ ಕೆಲವರೆಲ್ಲ ಗಾಡಿ ತಗೊಂಡು ಹೆವಿ ಸುತ್ತಾಡಕ್ ಹೋಗ್ತಾರಲ್ಲ, ಅವ್ರಿಗೇನು ಅನ್ಸಲ್ವಾ, ಸುಸ್ತಾಗಲ್ವಾ, ಇದೊಂಥರ ಉಚಿತನ ಅಂತ ಒಂದೊಂದು ಟೈಮ್ ಅನ್ಸುತ್ತೆ. ಬಟ್ ತಗೊಂಡು ಹೊರಟು ನೋಡ್ಬೇಕಾದ್ರೆ ಗೊತ್ತಾಗೋದು ಅದ್ರ ಫೀಲ್ ಎಷ್ಟು ಖುಷಿ ಕೊಡುತ್ತೆ ಅಂತ. 2024 ಮುಗಿಯಕ್ ಬಂದು 2025 ಸ್ಟಾರ್ಟ್ ಆಗಕ್ ಬರ್ತಿದೆ. ಅದೇ ನಾವು 2024ರಲ್ಲಿ ಒಂದ್ಸಲ ಹಿಂದೆ ತಿರುಗಿ ನೋಡಿದ್ರೆ ಏನ್ ಕಲ್ತಿದೀವಿ, ಏನ್ ಮಾಡಿದೀವಿ, ಏನ್ ತಿಳ್ಕೊಂಡಿದೀವಿ ಅಂತಂದ್ರೆ, ಬಟ್ ಅಂದ್ರೆ ಇವತ್ತಿನವರೆಗೂ ಒಂದಂತೂ ನಾವ್ ಇನ್ನೂ ಕಲ್ತಿಲ್ಲ, ಬುದ್ಧಿ ಕಲ್ತಿಲ್ಲ. ಯಾವ ತರ ಬುದ್ಧಿ ಅಂದ್ರೆ ಬರೋರೆಲ್ಲ ಬರ್ತಾರೆ, ಅದು ಇದು ನಮ್ಮನ್ನ ನಂಬಿಸ್ತಾರೆ, ಬಟ್ ಬಿಟ್ಟು ಹೋಗ್ತಾರೆ. ಇದಂತೂ ಆಗ್ತಾನೆ ಇರುತ್ತೆ, ಕಂಟಿನ್ಯೂಸ್ಲಿ ಆಗ್ತಾನೆ ಇದ್ಬಿಡುತ್ತೆ. ಇನ್ನು ನಾವು ಬುದ್ಧಿ ಯಾವಾಗ ಕಲಿತೀವೋ ಅಂತಾನೆ ಗೊತ್ತಿಲ್ಲ. ಅದೊಂದು ಬಿಡಿ. ಅದನ್ನ ಬಿಟ್ಬಿಟ್ರೆ ನಮ್ ಲೈಫ್ ಬಗ್ಗೆ ನೋಡ್ತಾ ಬಂದ್ರೆ ಏನಾದ್ರೂ ಒಂದು ಹೊಸದಾಗಿ ಅಚೀವ್ ಮಾಡ್ಬೇಕು
ಅಂತ ಹೇಳ್ಬಿಟ್ಟು ಜನವರಿಲಿ ನಾವು ಫುಲ್ ಸ್ಟ್ರಿಕ್ಟ್ ಆಗಿರ್ತೀವಿ. ಆ ಸ್ಟ್ರಿಕ್ಟ್ ಅನ್ನೋದು ಯಾವ ರೇಂಜಿಗೆ ಅಂದ್ರೆ ಪ್ಲಾನಿಂಗ್ಸ್ ಗಳು ಫುಲ್ ಮಾಸ್ಟರ್ ಬರೀ ಪ್ಲಾನ್ಸ್, ಅದು ಮಾಸ್ಟರ್ ಪ್ಲಾನ್ಸ್. ಆ ಪ್ಲಾನ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಜಿಮ್ಗೆ ಹೋಗ್ಬೇಕು, ಎಣ್ಣೆ ಕುಡಿಯೋದ್ ಬಿಡ್ಬೇಕು, ಫುಲ್ ಸ್ಟ್ರಿಕ್ಟ್ ಆಗಿರ್ಬೇಕು, ಓದ್ಕೋಬೇಕು, ಬರ್ಕೋಬೇಕು, ಅಚೀವ್ ಮಾಡ್ಬೇಕು, ಜೀವನದ ಬಗ್ಗೆ ಫುಲ್ ಫೋಕಸ್ ಆಗಿರ್ಬೇಕು. ಎಲ್ಲದು ನಮಗೆ ಅರ್ಥ ಆಗೋಗಿದೆ, ಎಲ್ಲ ಫುಲ್ ಅರ್ಥ ಮಾಡಿಸೋಗಿದ್ದಾರೆ. ಅದು ಇದು ಏನೇನೆಲ್ಲ, ಆಮೇಲೆ ನ್ಯೂ ಲೈಫ್, ನ್ಯೂ ಬಿಗಿನಿಂಗು, ಏನೇನೆಲ್ಲ ಫುಲ್ 2024 ಸ್ಟಾರ್ಟಿಂಗ್ ಜನವರಿ ಬಂದಾಗ್ಲೂ ತಲೆಯಲ್ಲಿ ಇದೇ ಇದ್ದಿದ್ದು. 2025 ಸ್ಟಾರ್ಟಿಂಗ್ ಜನವರಿ ಬಂದಾಗ್ಲೂ ಇದೇ ಇರೋದು. ಇದು ಆಗ್ತಾನೆ ಹೋಗುತ್ತೆ, ಹೋಗ್ತಾನೆ ಆಗುತ್ತೆ. ನಾವು ಚೇಂಜ್ ಅಂತೂ ಯಾವಾಗ ಆಗ್ತಿರೋ ಯಾವನಿಗೆ ಗೊತ್ತು. ಸೊ ಹೇ ಫ್ಯಾಮ್, ಇವಾಗ ಪ್ರೆಸೆಂಟ್ ಆಗಿ ನಾವು ಇವಾಗ ಎಲ್ಲಿಗೆ ಬಂದು ಅಂದ್ರೆ ಗುಂಡಿ ಹತ್ರ ಬಂದಿದ್ದೀವಿ. ಆ್ಯಂಡ್ ಇವಾಗ ಇನ್ನೂ ಹೋಗ್ಬೇಕು, ಸುಬ್ರಹ್ಮಣ್ಯ ಹತ್ರ ಹೋಗ್ಬೇಕು. ಬೆಳಿಗ್ಗೆ ಹೋಗಾಯಿತು, ಫುಲ್ ಎಲ್ಲ ಬೆಳಕರಿತು ಆಗಿತ್ತು. ಅಂದ್ರೆ ಎವಿ ಧೂಳು, ಎವಿ ರಿಸ್ಕು, ಎಲ್ಲ ಗಾಡಿ ಎಲ್ಲ ಫುಲ್ಲು ಮಣ್ಣು ಹಿಡ್ದು ಹೋಗೈತೆ. ಹೆಲ್ಮೆಟ್ ಅಷ್ಟೇ, ನಮ್ಮ ಹುಡುಗನ ಮುಂದೆ ಬಟ್ಟೆ ಅಂತೂ ಎಲ್ಲ ಪುಡಿ ಎಲ್ಲ ಮಣ್ಣಾಗೋಗೈತೆ. ಸೊ ಆ ರೇಂಜಿಗಿತ್ತು ಮಾತ್ರ ರೋಡ್ ಅಂತೂ ಫುಲ್ ವರ್ಸ್ಟ್. ಸ್ವಲ್ಪನೂ ಚೆನ್ನಾಗೂ ಇರಲಿಲ್ಲ ಮಾತ್ರ. ಅದಾದ್ಮೇಲೆ ಇವಾಗ ಇಲ್ಲಿ ಗುಂಡಿ ಹತ್ರ ಒಂದು ಸ್ಟಾಪ್ ಕೊಟ್ಕೊಂಡು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಸಿದೀವಿ. ಇದನ್ನ ಕೊಟ್ಕೊಂಡು ಮತ್ತೆ ಹೊರಡಬೇಕು ಅಷ್ಟೇ. ನಮ್ಮ ಟೀ ರೆಡಿ ಆಗಿದೆ. ಆ್ಯಂಡ್ ಇದು ಟೀ ನನ್ಗಲ್ಲ, ಟೀ ನಮ್ಮ ಹುಡುಗಂಗೆ. ಹೇ ಫ್ಯಾಮ್, ಏನಂದ್ರೆ ಇಲ್ಲಿ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಆ್ಯಂಡ್ ಫೋಟೋಸ್ ಎಲ್ಲ ತಗೊಂಡ್ವಿ. ಅದು ಇದು ಫೋಟೋಸ್ ಎಲ್ಲ ತಗೊಂಡು ಪೀಸಾಗಿ ಪಂಕಾಗಿ ಆ್ಯಂಡ್ ಆಮೇಲೆ ಹೊರಟ್ವಿ. ಇವಾಗ ಸನ್ರೈಸ್ ಆಗ್ತಾ ಇದೆ, ಸಕ್ಕದಾಗಿ ಕಾಣಿಸ್ತಾ ಇದೆ ಮಾತ್ರ. ಇಲ್ಲಿ ಸ್ಟ್ರೈಟ್ ಆಗಿ ತೋರಿಸ್ತೀನಿ. ಅಲ್ಲಿ ಸನ್ರೈಸ್ ಆಗ್ತಾ ಇದೆ, ಸಕ್ಕದಾಗಿ ಕಾಣಿಸ್ತಿದೆ ಮಾತ್ರ. ವ್ಯೂ ಮಾತ್ರ ಸೂಪರ್ ಆಗಿ ಕಾಣಿಸ್ತಿದೆ ಅಲ್ಲಿ. ಆ್ಯಂಡ್ ಇವಾಗಿನ ಸನ್ರೈಸ್ ಸ್ಟಾರ್ಟ್ ಆಯ್ತು. ಇನ್ನು ನಮಗೆ ಹೋಗ್ಬೇಕಾದ್ರೆ ಇರೋದು ಹಬ್ಬ. ಬರ್ಬೇಕಾದ್ರೆ ಎಷ್ಟು ಚಳಿ ಇತ್ತು ಅಷ್ಟೇ ಚಳಿ ಮಾತ್ರ. ಅಷ್ಟು ಚಳಿ ಅಲ್ಲ, ಅಷ್ಟೇ ಸೆಕೆ ಮಾತ್ರ. ಹೋಗ್ಬೇಕಾದ್ರೆ ಭಯಂಕರ ಇರುತ್ತೆ. ಆದ್ರೆ ಕೆಲವೊಂದು ಜಾಗಗಳು ಸನ್ರೈಸ್ ನೋಡಕ್ಕೆ, ಸನ್ಸೆಟ್ ನೋಡಕ್ಕೆ ಅಂತಾನೆ ಇರುತ್ತೆ. ಆ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಏನ್ ಸಕ್ಕತ್ತಾಗಿ ಕಾಣ್ತಾ ಇರುತ್ತೆ ಅಲ್ವಾ. ಬಿಟ್ಬಿಟ್ಟು ಇವಾಗ ಸುಬ್ರಹ್ಮಣ್ಯ ರೋಡಿಗೆ ಎಂಟರ್ ಆಗಿದ್ವಿ. ರೋಡ್ ಅಂತೂ ಸಕ್ಕದಾಗಿತ್ತು. ಅದ್ರಲ್ಲೂ ಮಾರ್ನಿಂಗ್ ಬೇರೆ, ಸನ್ಲೈಟ್ ಬೇರೆ. ಅಲ್ಲಿ ಮದ್ಮೈದಲ್ಲಿ ಸ್ವಲ್ಪ ರೋಡ್ ಮದ್ಮೈದಲ್ಲಿ ಚಿಕ್ಕ ಲೈಟ್ ಆಗಿ ಹೊಡೆದಂಗ್ ಹೊಡಿಯೋದು, ಅದನ್ನ ಮಾತ್ರ ನೋಡಕ್ಕೆ ಸೈಕ್ ಅನ್ಸೋದು. ರೋಡ್ ಮಾತ್ರ ನೀಟ್ ಆಗಿದೆ, ಅಕ್ಕ ಪಕ್ಕ ಮರ ಗಿಡಗಳೆಲ್ಲ ಇದೆ. ಮಾರ್ನಿಂಗ್ ಟೈಮ್ ಆಗಿರೋದ್ರಿಂದಾಗಿ ವೈಬ್ಸ್ ಅಂತೂ ಸೂಪರ್ ಆಗಿದೆ. ಹತ್ರ ನಿಯರ್ ಬೈ ಸ್ವಲ್ಪ ಹತ್ರ ಆದಂಗೆ ನಾವು ಬರೋ ಡೆಸ್ಟಿನೇಷನ್ ಬೇಗ ಹತ್ರ ಆದಂಗೆ ಸ್ವಲ್ಪ ಫೀಲ್ ಆಗುತ್ತೆ. ಇಷ್ಟು ಬೇಗ ಬಂದ್ಬಿಟ್ವಲ್ಲ ಅಂತ ನಮ್ಗಂತೂ ಸಖತ್ ಫೀಲ್ ಆಯ್ತು. ಇನ್ನೂ ಒಂದ್ ಸ್ವಲ್ಪ ದೂರ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ಬಿಡ್ತು. ಅಷ್ಟು ಒಳ್ಳೆ ವೆದರ್ ಅಂತೂ ಸಖತ್ ಖುಷಿ ಆಗ್ಬಿಡ್ತು. ಆ ವೈಬ್ಸ್ ಅಂತೂ. ಸೊ ಇವಾಗ ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ತಿಂಡಿ ಮಾಡೋದು ಇಲ್ಲೇ ಅಂತ ಇವಾಗ ಹುಡುಕ್ತಾ ಇದೀವಿ. ಎಲ್ಲೋಗಿ ಮಾಡೋದು, ಎಲ್ಲೋಗಿ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ. ಸುಬ್ರಹ್ಮಣ್ಯಕ್ಕೆ ಬಂದು ತುಂಬಾ ದಿನಗಳೇ ಆಗೋಯ್ತು. ಅಲ್ಲಿಂದ ಬರ್ಬೇಕಾರಂತೂ ದೇವಸ್ಥಾನ ಹುಡ್ಕದೆ ಅಂದಾಯ್ತು. ಎಲ್ಲೋಯ್ತು ದೇವಸ್ಥಾನ ಅಂತ. ಹಂಗೆ ಸ್ಟ್ರೈಟ್ ಬಂದಾಗ ಗೊತ್ತಾಯ್ತು ದೇವಸ್ಥಾನ ಎಲ್ಲಿದೆ ಅಂದ್ರೆ ದೇವಸ್ಥಾನ ಇಲ್ಲಿದೆ ಅಂತ ಆಮೇಲೆ ಗೊತ್ತಾಯ್ತು. ಸೊ ಫೈನಲಿ ಇವಾಗ ಹುಡುಗ ಫುಲ್ ವಿಡಿಯೋ ಕಾಲಲ್ಲಿ ಬಿಸಿ ಆಗ್ಬಿಟ್ಟವನೆ. ಆ್ಯಂಡ್ ಇಲ್ಲೇ ಯಾವುದಾದ್ರೂ ಹೋಟೆಲ್ಗೆ ಹೋಗ್ಬೇಕು ಇವಾಗ. ಮೊದಲು ಹೊಟ್ಟೆ ಹಸಿತೈತೆ ಭಯಂಕರ. ಈ ಹೋಟೆಲ್ಗಳನ್ನ ಹುಡ್ಕೋದೇ ಕಾಂಪ್ಲಿಕೇಟೆಡ್. ಯಾಕಂದ್ರೆ ಎಲ್ಲಿ ಚೆನ್ನಾಗಿರುತ್ತೋ ಏನು ಅದು ಇದು ಅಂತೆಲ್ಲ ಯೋಚನೆ ಆಗುತ್ತೆ. ಸೊ ನಮಗೆ ಕಂಡಿದ್ದೆ ಹೋಟೆಲ್ ಕಾರ್ತಿಕ್. ಹೊಟ್ಟೆ ಸಿಟ್ಟೈತೆ. ಮಾತೇ ಕರೆಕ್ಟಾಗಿ ಬರ್ತಿಲ್ಲ. ಅಲ್ಲೇ ಹ್ಯಾಂಡ್ ವಾಶ್ ಮಾಡ್ಕೊಂಡು ಫ್ಯಾಮ್ ಇವಾಗ ಗಾಡಿನ ನಿಲ್ಲಿಸ್ಬಿಟ್ಟು ಪಾರ್ಕ್ ಮಾಡಿ ದೇವ್ರನ್ನ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದೀವಿ. ಆ್ಯಂಡ್ ಹೋಗ್ತಾ ಇದೀವಿ. ದೇವ್ರದ್ದು ದರ್ಶನ ಮಾಡೋಕ್ಕೋಸ್ಕರ ಇವಾಗ ಹೋಗ್ತಾ ಇದೀವಿ. ಆ್ಯಂಡ್ ಇವಾಗ ಅಂದರೆ ತಿಂಡಿಗಂತೂ ನಮಗೆ ಹೆವಿ ಕಾಂಪ್ಲಿಕೇಟ್ ಆದಂಗೆ ಆಯಿತು. ಯಾಕಂದರೆ ತಿಂಡಿ ಮಾಡೋಕ್ಕೋಸ್ಕರ ಆ ಕಡೆ ಈ ಕಡೆ ಎಲ್ಲ ಹುಡುಕಿ ಎಲ್ಲ ಸಾಕಾಗೋಯ್ತು. ಅದಾದಮೇಲೆ ಅಂತೂ ಫೈನಲ್ ಆಗಿ ತಿಂಡಿ ಒಂದು ಒಳ್ಳೆ ಜಾಗದಲ್ಲೇ ಸಿಕ್ತು. ಆಮೇಲೆ ಅಲ್ಲಿ ಲಗೇಜ್ ಇಡೋಕ್ಕೆಲ್ಲ ಸ್ವಲ್ಪ ಇದಾಯಿತು, ಪ್ರಾಬ್ಲಮ್ ಆಯಿತು. ಆದಮೇಲೆ ಅಲ್ಲೇ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಟೋಕನ್ ತಗೊಂಡು ಬಂದಿದ್ದೀವಿ. ಆ್ಯಂಡ್ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ನೋಡೋದು. ಕಮಾನ್ ದೇವ್ರ ದರ್ಶನ ಮಾಡೋಣ. ಸೊ ಇಲ್ಲಿ ದುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸೂಪರ್ ಬಿಡೋಕೆ ಅಂತಾನೆ ಒಂದು ಜಾಗ ಇದೆ. ಸೊ ಅದೇ ಜಾಗದಲ್ಲಿ ಸೇಫ್ ಆಗಿ ಬಿಟ್ಟಿದ್ದೀವಿ. ನಮ್ದು ಎಷ್ಟು ನಂಬರ್ ಮಗ?
ಒಂದು 61-62 ಆ ನಂಬರಲ್ಲಿ. ಸೊ ಇವಾಗ ಬಿಟ್ಟು ಕಾಲನ್ನ ತೊಳ್ಕೊಂಡು ಆ್ಯಂಡ್ ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಸೊ ಕಾಲೆಲ್ಲ ತೊಳ್ಕೊಂಡು ಸೀದಾ ದೇವಸ್ಥಾನ ಹತ್ರ ಬಂದ್ವಿ. ಇರಬೇಕು ಇಲ್ಲ ಅನ್ಸತ್ ಮಗ. ಸೊ ದರ್ಶನಕ್ಕೆ ಲೆಫ್ಟ್ ಸೈಡಲ್ಲಿ ಹೋಗ್ಬಿಟ್ಟು ಈ ಕಡೆ ಬಾ. ಸೊ ಆದರೂ ಇವತ್ತು ಜನ ಅಂತೂ ಇದ್ದಾರೆ, ಜನ ಅಂತೂ ಕಮ್ಮಿ ಅಂತೂ ಇಲ್ಲ, ಜನ ಅಂತಿದ್ದಾರೆ. ರೆಗ್ಯುಲರ್ ಆಗಿ ಇನ್ನೂ ಜಾಸ್ತಿ ಜನ ಇರ್ತಾರೆ ಅನ್ಸುತ್ತೆ. ವಾರ ದಿನಗಳು ಆಮೇಲೆ ಪೂಜೆಗಳು, ಪುನಃ ಪೂಜೆಗಳು ಸ್ವಲ್ಪ ಜಾಸ್ತಿ ಇರೋದಂದರೆ ಪೂಜೆ ದಿನಗಳು ಸ್ವಲ್ಪ ಅವಾಗ ಸ್ವಲ್ಪ ಜನಗಳು ಜಾಸ್ತಿ ಇರ್ತಾರೆ ಅಂತ ಅನಿಸುತ್ತೆ ಇಲ್ಲಿ. ಸೊ ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತೆ. ಸೊ ದಿಸ್ ಪರ್ಪಸ್ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ದೇವ್ರ ದರ್ಶನ ಅಂತೂ ಆಯಿತು, ಪ್ರೆಸೆಂಟಾಗಿ ಹೊರಗಡೆ ಬಂದ್ವಿ ಇವಾಗ. ಸೊ ಇನ್ನೊಂದು ಏನಂದರೆ, ಒಂದು ಡೌಟ್ ಏನಂದರೆ, ಅಲ್ಲಿ ದೇವ್ರದ್ದು ದರ್ಶನ ಮಾಡೋಕೆ ಹೋಗ್ತೀವಲ್ಲ, ಎಲ್ಲರೂ ಕೂಡ ಪುರುಷರು ಏನಂದರೆ ಶರ್ಟ್ನ ಬಿಚ್ತಾರೆ. ತುಂಬ ದೇವಸ್ಥಾನಗಳಲ್ಲಿ ನಾನು ನೋಡಿದ್ದೀನಿ, ಬಟ್ ಅದು ಶರ್ಟ್ನ ಏನಕ್ಕೆ ಬಿಚ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಗೊತ್ತಿರೋರು ಯಾರೇನಾದ್ರು ಅದ್ರ ಬಗ್ಗೆ ವಿಷಯಗಳು ಗೊತ್ತು, ಯಾಕೆ ಹಾಕಲ್ಲ, ಯಾಕೆ ಬಿಚ್ಕೊಂಡು ಹೋಗ್ಬೇಕು ಅನ್ನೋದನ್ನ ಒಂದು ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ, ಯಾಕಂದರೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಸೊ ಇವಾಗ ಚಪ್ಪಲಿನ ಬಿಚ್ಚಿದ್ದೀವಿ, ಅದನ್ನು ತಗೊಂಡೋಗೋಕ್ಕೋಸ್ಕರ ಬಂದ್ವಿ. ಮಗ ಅಣ್ಣಾಗಿ ಮಂಗಿದೆ. ಅಣ್ಣ ಫುಲ್ ಟೈಟಾಗಿ ಮಂಗವನೆ ಅಣ್ಣ ಫುಲ್ ಟೈಟು ಗುಡ್ ನೈಟು. ಬೈ ಹೊಲ್ಟು ಚಪ್ಪಲ್ ನೋಡ್ಕೊಂಡಿದ್ಯಾ, ಟ್ಯಾಂಕ್ಸ್. ನೆಕ್ಸ್ಟ್ ಬಂದಾಗ ಬಿಸ್ಕೆಟ್ ಹಾಕ್ತೀನಿ. ಸ್ಲಿಪ್ಪರ್ ಶೂಸ್ ನೋಡ್ಕೊಳಕ್ಕೋಸ್ಕರ ಬಿಟ್ಟೋಗಿದ್ವಿ ಅಣ್ಣನ. ಸರಿ ಬಾಯ್, ಬರ್ತೀವಿ, ಸಿಗೋಣ ನೆಕ್ಸ್ಟ್ ಮುಂದಿನ ಸಲ ಬಂದಾಗ. ಇವಾಗ ಶೂಸ್ ಎಲ್ಲ ಹಾಕೊಂಡು ಹೊರಟ್ವಿ ಆ್ಯಂಡ್ ದೇವ್ರ ದರ್ಶನ ಕೂಡ ಆಯಿತು. ಇವಾಗ ಮತ್ತೆ ಎಲ್ಲಿಗೆ ಹೋಗೋದಂತ ಗೊತ್ತಿಲ್ಲ, ಇನ್ಮೇಲೆ ಪ್ಲ್ಯಾನ್ ಮಾಡಬೇಕು, ಮತ್ತೆ ಪ್ಲ್ಯಾನ್ ಮಾಡಬೇಕು ಇವಾಗ. ಸೊ ಇವಾಗ ದೇವ್ರದ್ದು ದರ್ಶನ ಮಾಡಿಕೊಂಡು ಆ್ಯಂಡ್ ನಾನು ಕರೆಕ್ಟಾಗಿ ಇನ್ನೊಂದೇನೆಂದರೆ, ಸುಬ್ರಹ್ಮಣ್ಯದಲ್ಲಿ ಎಲ್ಲ ಪ್ಲೇಸಸ್ಸು ಎಲ್ಲ ದೇವಸ್ಥಾನಗಳನ್ನು ಕರೆಕ್ಟಾಗಿ ನೋಡಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ದೀವಲ್ಲ, ಸುಬ್ರಹ್ಮಣ್ಯದಲ್ಲಿರೋ ಎಲ್ಲ ಪ್ಲೇಸಸ್ನು ಕವರ್ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಫಸ್ಟು ದೇವ್ರದ್ದು ದರ್ಶನ ಮಾಡಿಕೊಂಡು ಮತ್ತೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇವಾಗ ಹೋಗ್ತಿದ್ದೀವಿ. ಪರ್ವತ ಅನಿಸುತ್ತೆ, ಒಂದೊಂದಿನ ಕುಮಾರ ಪರ್ವತ ಟ್ರೆಕ್ಕಿಂಗ್ನ ಮಾಡಬೇಕು. ತುಂಬ ದಿನದಿಂದ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ, ಹೋಗಬೇಕು, ಅದೇನೋ ಹೋಗಬೇಕು, ಅಲ್ಲಿ ಉಳ್ಕೋಬೇಕು, ಸ್ಟೇ ಆಗಬೇಕು, ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹೋಗ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು ಅಂದರೆ ಬೆಳಿಗ್ಗೆ ಬೇಗ ಬರಬೇಕು ಆ್ಯಂಡ್ ಗಾಡಿ ಎಲ್ಲ ಏನಿರಲ್ಲ, ಸುಮಾರು ದೂರ ಗಾಡೀಲಿ ಹೋಗೋಕ್ಕಾಗಲ್ಲ, ತುಂಬ ದೂರ ನಡಿಬೇಕು, 7-8 ಕಿಲೋಮೀಟ್ರ್ ನಡಿಬೇಕು. ನಡೆದು ಅದು ಬೆಳಿಗ್ಗೆ ಬೇಗ ಬಂದು ಸಂಜೆ ಮತ್ತೆ ರಿಟರ್ನ್ ಆಗಬೇಕು. ಇಲ್ಲ ಅಲ್ಲಿ ಸ್ಟೇ ಉಳ್ಕೊಳಕ್ಕೆಲ್ಲ ಬಿಡಲ್ಲ, ಅಂದರೆ ಹೋಗ್ಬಿಟ್ಟು ಟೆಂಟ್ ಎಲ್ಲ ಹಾಕೊಂಡು ಉಳಿತೀನಿ ಅಂದರೆ ಬಿಡಲ್ಲ, ಅದಕ್ಕೆಲ್ಲ ಪರ್ಮಿಷನ್ ಬೇಕು. ತುಂಬ ಪರ್ಮಿಷನ್ ಎಲ್ಲ ತುಂಬ ಎಲ್ಲ ರಿಸ್ಟ್ರಿಕ್ಷನ್ಸ್ ಎಲ್ಲ ಇದೆ. ಯಾಕಂದರೆ ಕೆಲವು ಇಸ್ಗಳೆಲ್ಲ ಆ ಥರ ಫಸ್ಟಿಗೆಲ್ಲ ಬಿಡ್ತಾಯಿದ್ರು ಅನ್ಸುತ್ತೆ, ಎಲ್ಲ ಕಡೆಯೂ ಫಸ್ಟಿಗೆಲ್ಲ ಬಿಡ್ತಾಯಿದ್ರು. ಸೊ ಅದು ಇದು ಅವರು ಸತ್ತೋದ್ರು, ಇವ್ರು ಸತ್ತೋದ್ರು, ತುಂಬ ಕೊಳ್ಳೆ ಆಯಿತು, ಹಂಗೆ ಹಿಂಗೆ ಅಂತ ಎಲ್ಲ ಬೇರೆ ಕಡೆ ಎಲ್ಲ ಆದಾಗಿಂದ ಎಲ್ಲ ಕಡೆಗೂ ತೊಂದರೆ ಆಗ್ತಾಯಿದೆ, ಅದಂತೂ ಕನ್ಫರ್ಮು. ಅಂದರೆ ಬೇರೆ ಎಲ್ಲ ಕಡೆಯೂ ಕೂಡ ಈ ಥರ ಇರಲಿಲ್ಲ ಫಸ್ಟೆಲ್ಲ, ಅಂದರೆ ಇರ್ಬೋದು, ಎಲ್ಲ ತುಂಬ ಫ್ರೀಡಮ್ಸ್ ಇತ್ತು. ಬಟ್ ಇವಾಗೆಲ್ಲ ಬೆಟ್ಟಕ್ಕೆ ಹೋದ್ರು, ಎಲ್ಲಿಗೆ ಹೋದ್ರು ಫುಲ್ ರಿಸ್ಟ್ರಿಕ್ಷನ್ಸು. ಅಲ್ಲಿ ನಡ್ಕೊಂಡು ಹೋಗಂಗಿಲ್ಲ, ಇಲ್ಲಿ ನಡ್ಕೋಂಗಿಲ್ಲ, ಅಲ್ಲಿಗೆ ಹೋಗ್ಬಾರ್ದು, ಇಲ್ಲಿಗೆ ಹೋಗ್ಬಾರ್ದು. ಅಂದರೆ ಟೂರಿಸ್ಟ್ಗಳೆಲ್ಲ ಸ್ವಲ್ಪ ಜನ ಬಂದುಬಿಟ್ಟು ಅದು ಇದನ್ನೆಲ್ಲ ಮಾಡಿ, ಸೊ ಅದೇ ರೀಸನ್ಗೋಸ್ಕರ ಎಲ್ಲಿಗೆ ಹೋಗೋಕ್ಕೆ ಬಿಡಲ್ಲ. ಮತ್ತೆ ಚಪ್ಪಲಿ ಬಿಡಬೇಕು, ಚಪ್ಪಲಿ ಬಿಡೋದು, ಶೂ ಬಿಡೋದೇ ಒಂಥರ ಟಾಸ್ಕ್ ನಮಗೆ. ಇವಾಗ ಬಿಚ್ಚಬೇಕು ಮತ್ತೆ ಹಾಕಬೇಕು. ಸೊ ಇವಾಗ ವೆಲ್ಕಮ್ ಟು ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ದೇವ್ರ ದರ್ಶನಕ್ಕೆ ಬಂದ್ವಿ. ಜನ ಏನು ಅಷ್ಟೊಂದಿಲ್ಲ, ತುಂಬ ಕಮ್ಮಿ ಇದ್ದಾರೆ ಜನ. ಅಂದರೆ ಇಲ್ಲೇನು ರಿಸ್ಟ್ರಿಕ್ಷನ್ ಹಾಕಿಲ್ಲ ಫೋಟೋ ವಿಡಿಯೋ ಮಾಡಬಾರ್ದು ಅಂತ. ಸೊ ಹಂಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಆದರೂ ತಪ್ಪು ಅನಿಸಿದೆ, ಅಲ್ಲೇ ಹಾಕಿದ್ದಾರೆ ವಿಡಿಯೋ ಮಾಡಲ್ಲ. ಸೊ ಅಲ್ಲಿ ಇವಾಗ ಒಂದು ಕಲ್ ಮೇಲೊಂದು ಏನಕ್ಕೆ ಕಟ್ತಾ ಇದ್ದಾರೆ ಅಂತಂದರೆ ನಮಗೂ ಸ್ವಲ್ಪ ಆಶ್ಚರ್ಯ ಆಯ್ತು, ಏನಪ್ಪ ಇದು ಒಂದು ಕಲ್ ಮೇಲೆ ಒಂದು ಕಟ್ತಾ ಇದ್ದಾರೆ ಅಂತಂದರೆ. ಸೊ ಅವರು ಏನಾದ್ರು ಇಷ್ಟಾರ್ಥಗಳು, ಏನಾದರೂ ಬೇಡಿಕೆಗಳನ್ನ ಇಟ್ಕೊಂಡು, ಏನಾದರೂ ಆಗಬೇಕು, ಆಗುತ್ತಾ ಇಲ್ವಾ ಅಂತ ಏನಾದರೂ ಬೇಡಿಕೆಗಳನ್ನ ಇಟ್ಕೊಂಡು ಅದನ್ನು ಕಲ್ ಮೇಲೆ ಕಟ್ತಾ ಹೋದರೆ ಅದು ಆಗುತ್ತೆ. ಅಂದರೆ ಕಲ್ಲು ಒಂದ್ರ ಮೇಲೊಂದು ಹಂಗೆ ನಿಲ್ಲುತ್ತಂತೆ. ಸೊ ಆಗಲ್ಲ ಅಂದರೆ ಕಲ್ಲು ಬಿದ್ದೋಗುತ್ತಂತೆ. ಅದೊಂದು ನಂಬಿಕೆ. ಏನು ಸೈನ್ಸಾ ಏನು ಅಂತ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಇನ್ನು ನೆಕ್ಸ್ಟ್ ನೋಡೋಣ ಇನ್ನು ಬೇರೆ ಏನೇನು ಇದೆ ವಿಶೇಷತೆ ಅಂತ. ಸೊ ಇಲ್ಲೂ ಕಟ್ತಾ ಇದ್ದಾರೆ, ಕಲ್ ಮೇಲೆ ಕಲ್ಲು, ಇಲ್ಲೂ ಕಟ್ತಾ ಇದ್ದಾರೆ, ಅಲ್ಲೂ ಕಟ್ಟಿದ್ದಾರೆ. ಎಲ್ಲ ಕಡೆ ಕಲ್ಲು ಕಟ್ ಬಿಟ್ಟವ್ರೆ. ಅತ್ಲಾಗೆ ಒಂದೊಂದು ಕಲ್ಲು ಸಿಂಗಲ್ ಆಗಿರೋಕ್ಕೆ ಬಿಟ್ಟಿಲ್ಲ, ಒಂದ್ರ ಮೇಲೊಂದು. ಆದರೂ ಪರವಾಗಿಲ್ಲ. ಈ ಥರ ನಂಬಿಕೆ ನಿಜ ಅಂತಂದರೆ ಕೆಲವ್ರದ್ದು ಹಂಗಾರೆ ಫುಲ್ಲು ದೃಢ ನಿರ್ಧಾರ ಫುಲ್ ಆಗುತ್ತೆ ಹಂಗಂದ್ರೆ.
ಅದಕ್ಕೋಸ್ಕರ ನೆಟ್ ಕ್ಲಿಯರ್ ಆಗಿ ನಿಂತ್ಬಿಟ್ಟೈತೆ. ಇಲ್ಲಿ ಕಟ್ತಿರೋ ರೀಸನ್ ಏನಂತಂದ್ರೆ ಅದು ಸಮಥಿಂಗ್ ಏನಾದ್ರು ಅರ್ಕೆ ಮಾಡ್ಕೊಂಡಿರ್ತಾರೆ ಅಥವಾ ಅದು ಬೇಡ್ಕೊಂಡಿರ್ತಾರೆ ಅದಾಗಲಿ ಅಂತ, ಅಥವಾ ಬೇಡ್ಕೊಳ್ಳೋರು ಹಿಂಗಾಗಲಿ ಅಂತ. ಸೊ ಆ ಥರ ಏನಾದರೂ ಇದ್ದರೆ ಬೇಡ್ಕೊಂಡು ಕಟ್ತಾರೆ, ಇಲ್ಲಾಂದರೆ ಕಟ್ಟಿರೋದು ಆಗಿರುತ್ತೆ. ಸೊ ಹಂಗಾಗಿ ಇಲ್ಲಿ ಮತ್ತೆ ಬಂದುಬಿಟ್ಟು ವೃತ್ತ ಮಾಡ್ತಾರೆ, ಇಲ್ಲಾಂದರೆ ಅಥವಾ ಏನು ಕಟ್ತಾರೆ ಅರ್ಕೆ ಮಾಡ್ತಾರೆ ಇಷ್ಟಾರ್ಥಗಳನ್ನ ಕೇಳ್ಕೊತಾರೆ. ಇದೊಂದು ನಂಬಿಕೆ ಅಂತಲೂ ಹೇಳ್ಬೋದು. ಸೊ ಅಂದರೆ ಪಾರ್ಕಿಗೆ ಬಂದ್ವಿ, ಪಾರ್ಕಿಗೆ ಬಂದು ಹಂಗೆ ಒಂದು ರೌಂಡ್ಸ್ ಆಗ್ತಾ ಇದ್ದೀವಿ ಆ ಕಡೆ ಈ ಕಡೆ ಅಂತ. ಪಾಪ ಜಿರಾಪೆ ಒಂದೇ ಐತೆ, ಹೋಗಿ ಮಾತಾಡ್ಸ್ಕೊಬರೋಣ. ಹಾಂ, ಬಾಸ್ನ ನೋಡಕ್ಕೆ ಹೋಗ್ತಿದ್ದೀವಿ, ಅಭಯ ಆಂಜನೇಯ ದೇವಸ್ಥಾನ. ಸೊ ಬಸ್ ಸ್ಟ್ಯಾಂಡಲ್ಲಿ ಏನಂದರೆ ಬ್ಯಾಗ್ಸು, ಲಗೇಜು, ಹೆಲ್ಮೆಟ್ ಎಲ್ಲ ಇಟ್ಟಿದ್ವಿ. ಅದನ್ನು ತಗೊಂಡು ಇವಾಗ ಮತ್ತೆ ಹೊರಟ್ವಿ ಇಲ್ಲಿಂದ. ಮತ್ತು ಏನಾದರೂ ಬೇರೆ ಏನಾದರೂ ಪ್ಲೇಸ್ ಇದ್ದರೆ ಹೋಗ್ಬೇಕು ಅನ್ಸಿದ್ರೆ ನೋಡೋಣ, ಹೋಗ್ತೀವಿ. ಸೊ ಇವಾಗ ಕುಮಾರ ಧಾರೆ ನದಿ ಹತ್ರ ಬಂದಿದ್ದೀವಿ. ಅಂದರೆ ನೋಡೋಣ ಅಂತ ಬಂದ್ವಿ. ನೀರಿಗಿರಿಗೆಲ್ಲ ಏನು ಬೀಳಲ್ಲ, ತುಂಬ ದಿನ ಆಗಿತ್ತು ಇಲ್ಲಿಗೆ ಬಂದು. ಸೊ ಹಂಗಾಗಿ ಬಂದ್ವಿ. ಎಲ್ಲರೂ ಅಂದರೆ ಬೆಳಗ್ಗೆ ಹೊತ್ತು ಎಲ್ಲ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ತೆರಳ್ತಾರೆ, ಅಂದರೆ ಪವಿತ್ರ ಆಗಿ ಹೋಗ್ತಾ ಇದ್ದೀವಿ ಅಂತ. ಇಲ್ಲಿ ಇವಾಗ ಅಂದರೆ ಸೀಸನ್ ಅಲ್ವಾ, ಅಯ್ಯಪ್ಪ ಸ್ವಾಮಿಗೆ ಅಲ್ಲಿಗೆ ಹೋಗೋದು ಎಲ್ಲ ತುಂಬ ಜನ ಭಕ್ತಿಗಾದಿಗಳು ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ದೇವರಿಗೆ ದೇವ್ರದ್ದು ಸ್ತೋತ್ರಗಳನ್ನ ಹೇಳ್ಕೊಂಡು ದೇವ್ರಿಗೆ ಭಕ್ತಿಯನ್ನು ಸಲ್ಲಿಸಿ ಅವರು ಇಲ್ಲಿಂದ ಹೊರಡ್ತಾರೆ ಅಂತ ಅನಿಸುತ್ತೆ. ಸೊ ನಾವು ಇನ್ನೊಂದು ಮೇನ್ ರೀಸನ್ ಏನಂದರೆ ಇಲ್ಲಿ ನದಿ ಹತ್ರ ಬರ್ತಾ ಇರೋದು ಒಂದು ಮೇನ್ ರೀಸನ್ನಿಗೆ. ಸೊ ಆ ಮೇನ್ ರೀಸನ್ ಏನು ಅಂದರೆ ಮೀನು. ಈ ಜಾಗದಲ್ಲಿ ಮೀನುಗಳು ತುಂಬ ಇರುತ್ತೆ. ಸೊ ಅದನ್ನು ನೋಡೋಣ ಅಂತೇಳಿ ಹೋಗ್ತಾ ಇರೋದು ನಾವು. ಸೊ ಸ್ವಿಮ್ಮಿಂಗ್ ಟ್ರೈನ್ ಮಾಡ್ತಾ ಇದ್ದಾರೆ ಮಗುಗೆ ಪಾಪ. ಆ್ಯಂಡ್ ಆಮೇಲೆ ಇಲ್ಲಿ ಎಲ್ಲರೂ ಕೂಡ ಮಾಲೆ ಹಾಕ್ದವ್ರಂಥವ್ರು ಮೇಯ್ನ್ ಆಗಿ ತೀರ್ಥ ಸ್ನಾನನ ಮಾಡ್ಕೋತಾ ಇದ್ದಾರೆ ನೀರಲ್ಲಿ. ತುಂಬ ಜನ ಇದ್ದಾರೆ, ಅಂದರೆ ಒಂದು ಅಂಥ ಜನ ಇಲ್ಲ, ಒಂದು ರೇಂಜಿಗೆ ಜನ ಇದ್ದಾರೆ, ಅಷ್ಟೊಂದೇನಿಲ್ಲ. ಸೊ ಇವಾಗ ಇದನ್ನು ನೋಡಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ವಿ. ಇನ್ನೊಂದರಿಂದ ಹೊರಡ್ತೀವಿ. ಬೇರೆ ಏನಾದ್ರು ಪ್ಲೇಸಿಗೆ ಹೋಗ್ಬೇಕು ಅನ್ಸಿದ್ರೆ ಆ್ಯಂಡ್ ಮತ್ತೆ ಪ್ಲೇಸ್ನ ಕಂಟಿನ್ಯೂ ಮಾಡ್ತೀವಿ, ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಇವಾಗ ನಾವು ಹೆಂಗೆ ಹೋಗ್ತಾ ಇದೀವಿ ಅಂದರೆ ಸುಬ್ರಹ್ಮಣ್ಯ ಅದು ಮುಗಿಸ್ಕೊಂಡು ಫುಲ್ ಅಲ್ಲಿ ಟೆಂಪಲ್ ಹತ್ರ ಎಲ್ಲ ಪ್ಲೇಸ್ನು ನೋಡ್ಕೊಂಡು ನೆಕ್ಸ್ಟ್ ಇವಾಗ ಬಿಸ್ಲೆ ಘಾಟಿ ಸೈಡು ಹೋಗ್ಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡ್ವಿ. ಆ್ಯಂಡ್ ಆ ಕಡೆನೇ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಿಸ್ಲೆ ಘಾಟ್ ಹತ್ರ ಘಾಟ್ಗೆ ಹೋಗಿ ಮತ್ತೆ ಅಲ್ಲಿ ಬೇರೆ ಏನಾದರೂ ನೋಡೋಕೆ ಏನಾದ್ರು ಸಿಗುತ್ತಾ, ಬೇರೆ ಪ್ಲೇಸಸ್ಗೆ ಏನಾದ್ರು ಹೋಗ್ಬೋದಾ ಅನ್ನೋದನ್ನ ಕೂಡ ನೋಡ್ತೀವಿ ಇವಾಗ. ಸೊ ಹಲೋ ಫ್ಯಾಮ್, ನಾವು ಬಿಸ್ಲೆ ಸೈಡಲ್ಲಿ ಬಂದ್ವಿ. ಸೊ ನಮಗೆ ಇಲ್ಲಿ ಶ್ರೀ ಗುಡಿ ಚಾಮುಂಡೇಶ್ವರಿ ತಾಯಿ ಅಮ್ಮನ ಸನ್ನಿಧಾನ ಕಾಣ್ತು. ಸೊ ಹಂಗಾಗಿ ಸ್ಟಾಪ್ ಮಾಡಿದ್ವಿ, ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ. ಆಕ್ಚುಲಿ ಬಂದು ದಕ್ಷಿಣ ಕನ್ನಡ ಹಾಸನ ಜಿಲ್ಲೆ ಗಡಿ ಪ್ರದೇಶ. ಇದನ್ನ ಗಡಿಯಲ್ಲಿ ಗಡಿ ಚಾಮುಂಡೇಶ್ವರಿ ದೇವಸ್ಥಾನ ಅಂದ್ಬಿಟ್ಟೆ ಫಾರೆಸ್ಟ್ ಇದು ಮಾಡ್ತಾರೆ. ಇಲ್ಲಿ ಫಾರೆಸ್ಟರ್ ಇಲ್ಲೇ ಪೂಜೆ ಮಾಡಿ ಇದ್ ಮಾಡ್ತಾರೆ. ಇಲ್ಲಿ ಇಲ್ಲಿ ಹಳ್ಳಿ ಯಾವ್ದು ಇಲ್ಲ. ಇಲ್ಲಿ ಸುತ್ತಮುತ್ತ ಹಳ್ಳಿ ಜನಾಂಗದವ್ರು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿ ಇಲ್ಲಿ ಹರಕೆ ಮಾಡ್ಕೊಂಡು ಇದ್ ಮಾಡ್ತಾರೆ. ಇಲ್ಲ ವರ್ಷ ಯಾರು ಸ್ಪೆಷಲ್ ಪೂಜೆ ಅಂತ ಯಾರು ನಡೆಯುತ್ತಾ? ಕಾರ್ತಿಕ ಮಾಸ ಆತರ ಏನ್ ನಡೆಯಲ್ಲ. ಇಲ್ಲ, ಕಾರ್ತಿಕ ಮಾಸ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ವಿಶೇಷತೆ ಏನಾದ್ರು ಉಂಟಾ ಇಲ್ಲಿ? ಇಲ್ಲಿ ಬಂದ್ಬಿಟ್ಟು ಒಂದು ಲ್ಯಾಂಡ್ ಸ್ಲೈಡ್ ಆದಾಗ ಈ ಕಲ್ಲುಗಳು ಇವೆಲ್ಲ ಬಂದು ಬಿದ್ದು ದೇವಸ್ಥಾನಕ್ಕೆ ಯಾವುದೇ ರೀತಿ ಇದಾಗಿಲ್ಲ. ಕಲ್ಲು ಬಂದು ಅಡ್ಡ ಬಂದ್ಬಿಟ್ಟು ಇದೆಲ್ಲ ಕೊಚ್ಕೊಂಡು ಹೋಗಿತ್ತು. ಮೇಲೆ ಲ್ಯಾಂಡ್ ಸ್ಲೈಡ್ ಆಗಿ ಕಲ್ಲುಗಳೆಲ್ಲ ಮೇಲೆಯಿಂದ ಬಂದಿರೋದು. ದೇವಸ್ಥಾನಕ್ಕೆ ಯಾವ್ದು ತೊಂದ್ರೆ ಏನು ಆಗ್ದಂಗೆ ಸ್ವಲ್ಪ ಎಲ್ಲ ಫುಲ್ ಬಂಡೆ ತಡೆದು ನಿಡ್ಕೊಂಡು ಎಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್. ಅನ್ಕೊಂಡೆ ನಾನು ಸ್ಟಾರ್ಟಿಂಗ್ ಇದ್ದಾಗಲೇ ಪ್ರತಿಯೊಂದೊಂದು ಜಾಗದಲ್ಲೂ ಅಷ್ಟೇ ಅದರದ್ದೇ ಆದಂತ ವಿಶೇಷತೆ ಪ್ರಾಮುಖ್ಯತೆ ಎಲ್ಲ ಇದ್ದೇ ಇರುತ್ತೆ. ಸೊ ಏನಂದ್ರೆ ಇಲ್ಲಿ ಅಂತ ಲಾಸ್ಟ್ ಟೈಮ್ ಏನೋ ಲ್ಯಾಂಡ್ ಸ್ಲೈಡಿಂಗ್ ಆದಾಗ ಅಂದ್ರೆ ಫುಲ್ ಗುಡ್ಡ ಎಲ್ಲ ಕುಸಿದಾಗ ದೇವಸ್ಥಾನ ಫುಲ್ಲು ಸುತ್ತ ಎಲ್ಲ ಜರಿತಂತೆ, ಕಲ್ಲು ಗಿಲ್ಲು ಬಂಡೆ ಎಲ್ಲ ಜರಿತಂತೆ. ಆದ್ರೆ ಒಂದ್ ಕಲ್ಲು ಮಾತ್ರ ಫುಲ್ಲು ದೊಡ್ಡ ಅಡ್ಡ ನಿಂತ್ಕೊಂಡು ದೇವಸ್ಥಾನಕ್ಕೆ ಏನು ಕಲ್ಲು ಅಥವಾ ನೀರು ಏನು ನುಗ್ದಂಗೆ ಸೆಕ್ಯೂರಿಟಿ ತರ ನಿಂತ್ಕೊಂಡಿತ್ತಂತೆ. ಫುಲ್ ಮಾತ್ರ ರೋಡು ಇಲ್ಲಿ ಏನು ಇರ್ದಂಗೆ, ಇಲ್ಲಿ ರೋಡೆಲ್ಲ ಇದೆಯಲ್ಲ ಇದೇನು ಇರ್ದಂಗೆ ಫುಲ್ಲು ಕೊಚ್ಕೊಂಡು ಹೋದ್ರೂ ದೇವಸ್ಥಾನಕ್ಕೆ ಒಂದು ಚೂರು ಹಾನಿ ಆಗಿರ್ಲಿಲ್ವಂತೆ. ಅದು ಇಲ್ಲಿ ಸ್ಥಳೀಯರ ಮಾತಾಗಿದೆ. ಇವಾಗ ನಾವ್ ಎಲ್ಲಿಗೆ ಬಂದಿದೀವಿ ಅಂತ ಅಂದ್ರೆ ಬಿಸ್ಲೆ ವ್ಯೂ ಪಾಯಿಂಟಿಗೆ ಬಂದಿದೀವಿ. ಇನ್ನೊಂದೇನಂತಂದ್ರೆ ನಾನು ಇದನ್ನ ವಿಡಿಯೋ ನಾನು ಮಾಡಿದ್ದೀನಿ, ಬಿಸ್ಲೆ ವ್ಯೂ ಪಾಯಿಂಟ್ ನೋಡಿಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಹೆಲೋ ಹೇ ಫ್ಯಾಮ್.
ಸುಬ್ರಹ್ಮಣ್ಯ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಇವಾಗ ಸೀದಾ ಬಿಸ್ಲೆ ಘಾಟ್ ಸೈಡ್ ಬಂದಿದ್ದೀವಿ. ಆ್ಯಂಡ್ ಬಿಸ್ಲೆ ಘಾಟ್ ಒಂದ್ಸಲ ವಿಡಿಯೋ ಮಾಡಿದ್ದೀನಿ ನಾನು, ಅದ್ರ ಬಗ್ಗೆ ಮತ್ತೆ ಇನ್ನೊಂದ್ಸಲ ಮಾಡೋದು ಸುಮ್ಮನೆ ವೇಸ್ಟ್ ಅಂತ ಅನ್ಕೋತೀನಿ. ಸೊ ಯಾರ್ಯಾರು ಬಿಸ್ಲೆ ಘಾಟಿನ ವಿಡಿಯೋ ನೋಡಿಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಲ್ಲಾಂದರೆ ಪಿನ್ ಕಮೆಂಟಲ್ಲಿ ಹಾಕಿರ್ತೀನಿ. ವಿಡಿಯೋ ನೋಡ್ಕೊಂಬಿಡಿ, ಮಿಸ್ ಮಾಡಿಬಿಡಿ. ಆ್ಯಂಡ್ ಇವಾಗ ನಮ್ಮದು ಅಲ್ಲಿಗೆ ಹೋಗಿ ಜರ್ನಿ ಮುಗೀತು. ಆ್ಯಂಡ್ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಟೇಕ್ ಕೇರ್, ಬೈ ಬಾಯ್, ಸಿ ಯು, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್. ಅವ್ವ ಕಣ್ಣು ನಮ್ ಜೀವ